ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಹರಿ ಓಂ. ಓಂ ಶ್ರೀ ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿಯವರೆಗೂ ಎಲ್ಲ ನಮ್ಮ ಹಿತೈಷಿ ದೇವತಾ ಶಕ್ತಿ, ಗುರುಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಿತೈಷಿ ಬಂಧು ಮಿತ್ರ ಶಕ್ತಿಗೆ ನನ್ನ ಪ್ರಣಾಮಗಳು. ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ಮಂತ್ರ. ವೀಕ್ಷಕರೇ ಗಮನಿಸಿ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇವು ನೋಡಿ, ಶಿವಲಿಂಗದ ಇನ್ನೊಂದು ಪ್ರತಿರೂಪ ಸಾಲಿಗ್ರಾಮ. ಶಿವನ ಸಾಲಿಗ್ರಾಮ ಅಂತೀವಿ. ಶಿವ ಸಾಲಿಗ್ರಾಮ, ರುದ್ರ ಸಾಲಿಗ್ರಾಮ, ಗೌರಿಶಂಕರ ಸಾಲಿಗ್ರಾಮ ಅಂತ ಇವುಗಳಿಗೆ ಕರಿತೀವಿ. ಇದು ಕೋಳಿ ಮೊಟ್ಟೆ ಥರ ಅಥವಾ ಹಕ್ಕಿ ಮೊಟ್ಟೆ ಥರ ಇರುತ್ತೆ. ಕೋಳಿ ಮೊಟ್ಟೆ ಅಥವಾ ಹಕ್ಕಿ ಪಕ್ಷಿಗಳ ಮೊಟ್ಟೆ ಥರ ಇದೆ, ನೋಡ್ಬೋದು ನೀವು. ಕರೆಕ್ಟಾ? ಹಾಗೆ ಕಲರ್ ಇರುತ್ತೆ ನೋಡಿ. ಇದು ಬೇರೆ ಕಲರು, ನೋಡಿದ್ರಲ್ಲ, ಕಲರ್ ಇರುತ್ತೆ. ನಾನು ಡಬ್ಬದಲ್ಲಿ ಇರುತ್ತೆ, ತೋರಿಸ್ತೀನಿ ನೋಡಿ. ಈಗ ಕಲರ್ ಇದೆ, ನೋಡ್ಬೋದು ನೀವು. ಕಾಣಿಸುತ್ತಲ್ಲ, ಕಲರ್ ಇರುತ್ತೆ, ಕಾಣಿಸುತ್ತಾ? ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇದು ಯಾವ ಕಲರ್ ಇದೆ? ಇದು ಸಾಲಿಗ್ರಾಮ ಅಂತೀವಿ, ಶಿವನ ಸಾಲಿಗ್ರಾಮ. ಈ ಸಾಲಿಗ್ರಾಮಗಳನ್ನು ಯಾರ್ಯಾರು ಪೂಜೆ ಮಾಡಬೇಕು, ಸಾಲಿಗ್ರಾಮದ ಮಹತ್ವ ಏನು, ಇದರ ಶಕ್ತಿ ಸಾಮರ್ಥ್ಯ ಏನು, ಇದನ್ನು ಯಾರ್ಯಾರು ಪೂಜೆ ಮಾಡಲಿಕ್ಕೆ ಅರ್ಹರು, ಯಾರ್ಯಾರು ಮನೇಲಿ ಇಟ್ಕೋಬೋದು, ಯಾರ್ಯಾರು ಮನೇಲಿ ಇಟ್ಕೋಬಾರ್ದು, ಅಥವಾ ಜೋಬಲ್ಲಿ ಇಟ್ಕೋಬೋದಾ, ಅಥವಾ ಜೊತೆಯಲ್ಲಿ ಇಟ್ಕೋಬೋದಾ, ದೇವ್ರ ಗುಡಿಯಲ್ಲಿ ಇಟ್ಕೋಬೇಕಾ, ಹಂಗಾರೆ ಯಾರ್ಯಾರು ಇಟ್ಕೋಬೇಕು, ಇದರಿಂದ ಏನು ಮಹತ್ವ ಈ ಸಾಲಿಗ್ರಾಮ ಪೂಜೆ ಮಾಡೋದ್ರಿಂದ. ಅಸಲಿಗೆ ಸಾಲಿಗ್ರಾಮ ಅಂದರೆ ಏನು, ಇದೆಲ್ಲ ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಇದೆಲ್ಲ ಗೊತ್ತಿರುತ್ತೆ, ಆದರೆ ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಹಾಗೆ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ಅಲ್ಲಿ ಇಲ್ಲಿ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ನೀವು ಓದಿ ತಿಳ್ಕೊಂಡಿರ್ರಿ ಅಥವಾ ನೋಡಿ ತಿಳ್ಕೊಂಡಿರ್ರಿ, ಅದು ಬೇರೆ ವಿಚಾರ. ನಾನಿಲ್ಲಿ ಒಂದಷ್ಟು ಮಾಹಿತಿ ಕೊಡ್ತೀನಿ, ಇದನ್ನೂ ತಿಳ್ಕೊಳ್ಳಿ, ಓಕೆನಾ? ಶಿವನ ಸಾಲಿಗ್ರಾಮ ಅಂತ ಇದನ್ನು ನಾವು ಕರಿತೀವಿ. ನೋಡೋಕ್ಕೆ ಕೋಳಿ ಮೊಟ್ಟೆ ಥರ ಇರುತ್ತೆ, ಓಕೆನಾ? ಇದರಲ್ಲಿ ಕಲ್ಲರ್ ಬೇರೆ ಬೇರೆ ಕಲ್ಲುಗಳು. ಇದೆಲ್ಲ ನೇಪಾಳ ನದಿ ಬರುತ್ತೆ, ನೇಪಾಳ ಹಿಮಾಲಯ ಪರ್ವತದಲ್ಲಿ ಅಲ್ಲೆಲ್ಲ ಹೆಚ್ಚಾಗಿ ಸಿಗುತ್ತೆ, ಓಕೆನಾ? ಇದು ಕಲರ್ ನೋಡಿದ್ರಲ್ಲ, ಒಂದು ಕಲರ್. ಇನ್ನೊಂದು ಕಲರ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದೊಂದು ಕಲರ್ ಇದೆ, ಶ್ವೇತ ವರ್ಣ. ಇದು ಶ್ವೇತ. ಅದೇ ರೀತಿ ನೋಡಿರಿ, ಇದು ಕೂಡ ಇನ್ನು ಸ್ವಲ್ಪ ಡಿಫ್ರೆಂಟ್. ಇದಕ್ಕೂ ಅದಕ್ಕೇನು ಡಿಫ್ರೆಂಟ್ ಅಂದರೆ ಇನ್ನೊಂದು ಚೂರು ಡಿಫ್ರೆಂಟ್ ನೋಡಿ. ಇವೆರಡಕ್ಕೂ ಒಂದು ಚೂರು ಡಿಫ್ರೆಂಟ್ ಇರುತ್ತೆ, ಗೊತ್ತಾಯ್ತಲ್ಲ? ಆಮೇಲೆ ನೋಡಿರಿ, ಇನ್ನೊಂದಿದೆ ಶ್ವೇತವರ್ಣ, ಅದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿರಿ. ಈ ಮೂರು ಡಿಫ್ರೆಂಟ್ ಇದೆ, ಓಕೆನಾ? ಇದೆಲ್ಲ ಶ್ವೇತವರ್ಣನೇ. ಇದು ಬಿಟ್ಟು ಇನ್ನೊಂದಿದೆ, ಭಾರಿ ಡಿಫ್ರೆಂಟ್ ಇರುತ್ತೆ ನೋಡಿರಿ. ಇದು ನೋಡಿರಿ, ಒಳ್ಳೆ ಈ ಕಡೆಯಿಂದ ಆ ಕಡೆ ಹಾಲಿನಂತ ಕಾಣುತ್ತೆ, ಫುಲ್ ಶ್ವೇತವರ್ಣ, ಗೊತ್ತಾಯ್ತಲ್ಲ? ಇದು ಸಾಲಿಗ್ರಾಮಗಳು, ಶಿವನದ್ದು, ಶಿವಶಕ್ತಿದು. ಇದು ಶ್ವೇತವರ್ಣ, ಇಷ್ಟು, ಓಕೆನಾ? ಇನ್ನು ಅದು ಬಿಟ್ಟು ನಿಮ್ಗೆ ಇನ್ನೊಂದು ಚಿಕ್ಕದು ಒಂದು ತೋರಿಸ್ಬಿಡ್ತೀನಿ ನೋಡಿ. ಇದು ಚಿಕ್ಕದಿದೆ. ಇದರಲ್ಲಿ ಏನು ವಿಶೇಷ ಅಂದರೆ, ಒಂದು ಕಡೆ ತ್ರಿನೇತ್ರ ಥರ ಇದೆ, ಇದರಲ್ಲಿ 3 ಕಣ್ಣು ಥರ ಇದೆ. ಚಿಕ್ಕದ್ರಲ್ಲಿ ನೋಡಿ 3 ಕಣ್ಣು ಥರ. ಹಿಂದ್ಗಡೆ ನೋಡಿ ಈ ಥರ ಇರುತ್ತೆ. ಅದೇ ಮುಂದೆ ನೋಡಿರಿ, ಕಾಣಿಸ್ತಾ ಮುಂದೆ, ಇದು ಹಿಂದೆ ನೋಡಿರಿ, ಓಕೆನಾ? ಇದು ಶ್ವೇತ ಸಾಲಿಗ್ರಾಮನೇ, ಓಕೆನಾ? ಇಷ್ಟಾದಮೇಲೆ ಈಗ ಇನ್ನೊಂದು ಸಾಲಿಗ್ರಾಮ ತೋರಿಸ್ತೀನಿ. ಇದರಲ್ಲಿ ನೋಡ್ರಿ ಹೆಂಗಿದೆ ಅಂದರೆ, ಎಲ್ಲಿ ನೋಡ್ರಿ ಹೆಂಗಿದೆ, ಪಟ್ಟೆ ಇದೆ, ಒಂದು ಪಟ್ಟೆ, ಸಿಂಗಲ್ ಪಟ್ಟೆ, ಓಕೆನಾ? ಆದರೆ ಕಲರ್ ಈ ಕಡೆ ಹೆಂಗಿರುತ್ತೆ, ಈ ಥರ ಇರುತ್ತೆ, ಬ್ರೌನ್. ಈ ಕಡೆ ಏನಿದೆ, ಪಟ್ಟೆ ಇದೆ, ಗೊತ್ತಾಯ್ತಲ್ಲ? ನೋಡಿದ್ರಲ್ಲ, ಪಟ್ಟೆ ಆ ಥರ ಇರುತ್ತೆ, ನೋಡಿದ್ರಲ್ಲ, ಈ ಥರ ಇರುತ್ತೆ, ಓಕೆನಾ? ಹಾಗೆ ಇದು ಕೂಡ ಅಷ್ಟೇ. ಇಲ್ಲಿ ನೋಡಿ ಒಂದು ಚೂರಿದೆ, ಇಲ್ಲ ಸಾಲಿಗ್ರಾಮ. ಇನ್ನು ಕಲರಲ್ಲಿ ಬಂದರೆ, ಬೇರೆ ಕಲರಲ್ಲಿ ಬಂದರೆ ನೋಡಿ, ಇದು ಒಂಥರ ಬ್ಲೂ ಕಲರು, ಸಿಮೆಂಟ್ ಕಲರ್ ಇದೆ. ಹಾಗೆ ಬ್ಲೂ ಕಲರು, ಸಿಮೆಂಟ್ ಕಲರು ಇದು ಕೂಡ ಇದೆ. ಇವೆರಡೂ ಬಿಟ್ಟರೆ, ಬ್ಲೂ ಕಲರ್, ಸಿಮೆಂಟ್ ಕಲರು, ಇನ್ನು ಒಂದಿದೆ ನೋಡಿರಿ, ಬ್ಲ್ಯಾಕ್ ಕಲರ್ ಥರ ಇರುತ್ತೆ ಅಂತ. ಇದು ಫುಲ್ ಬ್ರೌನ್ ಇರುತ್ತೆ, ಬ್ರೌನ್, ಓಕೆನಾ? ಇಷ್ಟು ಈ ಸಾಲಿಗ್ರಾಮಗಳು. ಇವೇಂತೀವಿ, ಈ ಸಾಲಿಗ್ರಾಮಗಳು ಅಂತ ನಾವು ಕರಿತೀವಿ. ಶಿವನದು ಸಾಲಿಗ್ರಾಮ ಅಂತ ನಾವು ಕರಿತೀವಿ. ನೋಡ್ಕೊಳ್ಳಿ, ನೋಡ್ಸಿದ್ರೆ ಕಲರ್ ಇರುತ್ತೆ. ಸಾಲಿಗ್ರಾಮಗಳು ಶಿವನದ್ದು, ಗೊತ್ತಾಯ್ತಲ್ಲ? ನೋಡಿದ್ರಲ್ಲ? ಇವು ಏತಕ್ಕಾಗುತ್ತೆ ಅಂತ ಈಗ ಒಂದು ಸಲ ನೋಡೋಣ. ಇದು ಬಿಟ್ಟು ವಿಷ್ಣುದು ಇದೆ, ವಿಷ್ಣುದು ತೋರಿಸ್ತೀನಿ ನಾನು ನಿಮಗೆ. ಆದರೆ ನಿಮಗೆ ಇವತ್ತು ನಾನು ಶಿವನ ಬಗ್ಗೆ ಹೇಳ್ಕೊಡ್ತೀನಿ. ವಿಷ್ಣುದು ಇದ್ದಾವೆ ಕೆಲವಲ್ಲ.
ನೋಡಿ, ಇದು 2 ಓಳ್ ಥರ ಇರುತ್ತೆ. ಸುದರ್ಶನ ಸಾಲಿಗ್ರಾಮ ಇದು, ವಿಷ್ಣು ಸುದರ್ಶನ ಸಾಲಿಗ್ರಾಮ ಇದು 2 ಓಳ್ ಥರ ಇರುತ್ತೆ. ಇವೆರಡು ಒಂದೇ ಇರುತ್ತೆ, ಬೇರೆ ಬೇರೆ ಇರಲ್ಲ, ನೆನ್ಪಿಟ್ಕೊಳ್ಳಿ. ಇವೆರಡು ಓಳ್ ಥರ ಇದೆ. ಇದರಲ್ಲಿ ಜೋಡಿ ಇರುತ್ತೆ, ತೋರಿಸ್ತೀನಿ ನೋಡಿ. ಜೋಡಿ ಇವೆರಡು ಒಂದರಲ್ಲಿ ಬರುತ್ತೆ. ಇವೆರಡು ಇದೆಲ್ಲ ಸೈಜ್ ಆಯಿತು ನೋಡಿ. ಇದು 2 ಜೋಡಿ ಇರುತ್ತೆ, ಇವೆರಡು ಒಂದು. ಈ ಥರ ಕ್ಲೋಸ್ ಮಾಡ್ತೀವಿ ಇದನ್ನು. ಅಥವಾ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕರೆಕ್ಟಾಗಿ ಕೂತ್ಕೊಂಡ್ರೆ ಈ ಥರ ಕಾಣುತ್ತೆ ನೋಡಿ. ಕರೆಕ್ಟಾಗಿ ಕೂತ್ಕೊಂಡ್ರೆ ಇದು ಶ್ರೀ ವಿಷ್ಣು ಚಕ್ರ ಸುದರ್ಶನ ಚಕ್ರ ಅಂತ ಕರಿತೀವಿ. ವಿಷ್ಣು ಸುದರ್ಶನ ಚಕ್ರ ಸಾಲಿಗ್ರಾಮ ಇದು. ವಿಷ್ಣು ಸುದರ್ಶನ ಚಕ್ರ ಸಾಲಿಗ್ರಾಮ ಇದು. ಈ ರೀತಿ ಇದ್ದರೆ ಓಕೆನಾ, ಇದು ಸಾಲಿಗ್ರಾಮ. ಆಮೇಲೆ ಇದು ಬಿಟ್ಟು ನೋಡ್ರಿ, ಇದು ಈ ಥರ ಇರುತ್ತೆ. ಇದು ವಿಷ್ಣು ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀಮನ್ನಾರಾಯಣ, ವಿಷ್ಣು ಸಾಲಿಗ್ರಾಮ ಇದು. ವಿಷ್ಣು ಸಾಲಿಗ್ರಾಮ ಬರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ವಿಷ್ಣು ಸಾಲಿಗ್ರಾಮ ಅಂತ ಇದನ್ನು ಕರೀತಾರೆ. ವಿಷ್ಣು ಸಾಲಿಗ್ರಾಮ ಅಂತ ಇದನ್ನು. ಇದು ನೋಡೋಕ್ಕೆ ಮಧ್ಯದಲ್ಲಿ ಹೋಲ್ ಇರುತ್ತೆ, ನೋಡ್ಬೋದು. ಇಲ್ಲಿ ಹೋಲ್ ಇರುತ್ತೆ, ನೋಡ್ಬೋದು. ಇದು ಯಾಕೆ ಹೋಲ್ ಇದೆ, ಇದು ಯಾಕೆ ರೌಂಡ್ ಆಗಿದೆ, ಇದರ ಆ ಕಥೆ ಏನು, ಪುರಾಣ ಏನು, ಇದೆಲ್ಲ ನಾನು ವಿವರಿಸ್ತೀನಿ ನಿಮಗೆ. ಮೊದಲು ಈ ಸಾಲಿಗ್ರಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಈ ಸುದರ್ಶನ ಚಕ್ರ ಸಾಲಿಗ್ರಾಮ, ವಿಷ್ಣು ಸುದರ್ಶನ ಚಕ್ರ ಸಾಲಿಗ್ರಾಮ ಇದು ಬರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ. ಇವೆಲ್ಲ ಏನು ಸಾಲಿಗ್ರಾಮಗಳು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಮೊದಲು ನಾವು ಇವತ್ತು ಶಿವನ ಬಗ್ಗೆ ತಿಳ್ಕೊಳ್ಳೋಣ. ಏನು ಬಗ್ಗೆ? ಶಿವನ ಸಾಲಿಗ್ರಾಮ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ವಿಷ್ಣು ಸಾಲಿಗ್ರಾಮ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗೊತ್ತಾಯ್ತಲ್ಲ, ವಿಷ್ಣು ಸಾಲಿಗ್ರಾಮ ಅಂದರೆ ಏನು ಆಮೇಲೆ ತಿಳ್ಕೊಳ್ಳೋಣ, ಓಕೆನಾ. ಇದು ವಿಷ್ಣುಗೆ ಸಂಬಂಧಪಟ್ಟಂಥ ಸಾಲಿಗ್ರಾಮಗಳು. ಸುದರ್ಶನ ಸಾಲಿಗ್ರಾಮ ಆಗೋ ವಿಷ್ಣು ಸಾಲಿಗ್ರಾಮ, ಓಕೆನಾ. ಇನ್ನು ಅದು ಬಿಟ್ಟು ಈ ನಾಗಮಣಿ ಇದು ಲಾಸ್ಟ್ ಟೈಮ್ ನಿಮಗೆ ಮಣಿಗಳು ತೋರಿಸಿದ್ದೀನಿ, ನೋಡಿರ್ಬೋದು. ಮಣಿಗಳು ನೋಡಿದ್ರಲ್ಲ, ಈ ಸ್ಟೋನ್ಸ್, ರೇಡಿಯಮ್ ಸ್ಟೋನ್ ಅಂತೀರಾ, ನೀಲಮಣಿ ಅಂತೀರಾ, ಈ ಥರ ಮಣಿಗಳು ಇವೆಲ್ಲ ಕಲ್ಲುಗಳಿಂದ ಆಗುತ್ತೆ. ಮತ್ತು ಇನ್ನೊಂದು ಆ ನಿಂಬೆಹಣ್ಣದೊಂದು ನೋಡಿಸಿದ್ದೀನಿ ನಾನು ನಿಮಗೆ, ನಿಂಬೆಹಣ್ಣು ಮ್ಯಾಜಿಕ್ದು ಕಲ್ಲುಗಳು, ಅವು ಕೂಡ ಅಷ್ಟೇ. ಇವೆಲ್ಲ ಒಂದು ರೀತಿಯಲ್ಲಿ ಸಾಲಿಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಅರ್ಥ ಆಯ್ತಾ. ಆದರೆ ಎಲ್ಲವನ್ನೂ ನಾವು ಸಾಲಿಗ್ರಾಮ ಅಂತ ತಗೊಳ್ಳಲ್ಲ ನೋಡಿ. ಇವು ಗೊತ್ತಾಯ್ತಲ್ಲ, ಇವು ಮ್ಯಾಜಿಕ್ ಸ್ಟೋನ್ಸು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿದಾಡ್ತವೆ. ಇದರಿಂದ ಪ್ರಶ್ನೆಶಾಸ್ತ್ರಕ್ಕೆ ಬಳಸ್ತಾರೆ. ಇದನ್ನು ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಇವುಗಳನ್ನು ಬಳಸ್ತಾರೆ, ಕಲ್ಲುಗಳನ್ನು. ನಿಂಬೆಹಣ್ಣು ರಸ ಹಾಕಿ ಒಂದು ತಟ್ಟೆನಲ್ಲಿ ತೋರಿಸಿದ್ನಲ್ಲ ಲಾಸ್ಟ್ ಟೈಮ್ ವಿಡಿಯೋ, ಅದಕ್ಕೆ. ಇದು ಬಂದು ಜಟಾಮಸಿಗೆ, ಇದಕ್ಕೆ. ಆಮೇಲೆ ಬಂದುಬಿಟ್ಟು ಇದು ಯಾವುದೋ ಜೋಡಿಗೆ ಎಲ್ಲ ಬಳಸ್ತಾರೆ. ಇದು ನೀವು ಎಲ್ಲೆಲ್ಲ ಬಳಸ್ಕೋಬೋದು ಇದನ್ನು, ವಿಗ್ರಹಗಳಿಗೆಲ್ಲ. ಇದು ರಾತ್ರಿ ಹೊತ್ತು ಪಳಪಳ ಅಂತ ಹೊಳಿತಾ ಇರುತ್ತೆ, ಗೊತ್ತಾಯ್ತಲ್ಲ. ಬೆಳಕು ಬರುತ್ತೆ, ಇದರಲ್ಲಿ ಬೆಳಗುತ್ತೆ. ಇಷ್ಟು ಇವುಗಳ ಕತೆ, ಓಕೆನಾ. ಇವತ್ತು ನಾವು ಶಿವನ ಬಗ್ಗೆ ನೋಡೋಣ. ಶಿವನ ಬಗ್ಗೆ ಅಂತ ನೋಡಿದಾಗ ನೋಡ್ರಿ, ಇದರಲ್ಲಿ ತೀರಾ ಬ್ಲ್ಯಾಕ್ ಕಲರ್ ಬರುತ್ತೆ. ನೀವು ನೋಡಿರ್ಬೋದು ಶಿವಲಿಂಗಗಳು. ಅದನ್ನು ದೇವಾಲಯಗಳಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾರೆ. ಹಂಗಾರೆ ಮನೆಗಳಲ್ಲಿ ಯೂಸ್ ಮಾಡ್ಬೋದಾ? ಖಂಡಿತ ಮನೆಯಲ್ಲಿ ಕೂಡ ಶಿವಂದು ಯೂಸ್ ಮಾಡ್ಬೋದು. ಯಾರು ಯೂಸ್ ಮಾಡ್ಬೋದು? ಇದರ ಮಹತ್ವ ಏನಂತ ಫಸ್ಟ್ ತಿಳ್ಕೊಬಿಡಿ. ನೋಡ್ರಿ, ಮೊದಲು ನಾವು ಒಂದು ಶಿವಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಇಟ್ಕೊ. ಎಲ್ಲರೂ ಹೇಳೋ ಪ್ರಕಾರ ಒಂದು 5% ಅದರಲ್ಲಿ ಮಾರ್ಕ್ಸ್ ಬರುತ್ತೆ ನಮಗೆ. ಶಿವಂದು, ಜಗನ್ಮಾತೆದು, ಶ್ರೀಕೃಷ್ಣದು, ಶ್ರೀರಾಮಚಂದ್ರ ಪ್ರಭು ಇವರೆಲ್ಲ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತೀವಿ. ಒಂದು 5 ಭಾಗ ನಮಗೆ ಪರ್ಸೆಂಟೇಜಲ್ಲಿ ನಂಬರ್ ಬರುತ್ತೆ. ಅಷ್ಟು ಪುಣ್ಯಶಕ್ತಿ ಬರುತ್ತೆ, ಯೋಗ ಶಕ್ತಿ ಬರುತ್ತೆ, ಶಕ್ತಿ ಬರುತ್ತೆ. ಎಷ್ಟು ಒಂದು 5 ಭಾಗ ಅಂತ ಇಟ್ಕೊಳ್ಳಿ. ಅದೇ ವಿಗ್ರಹ ಮಾಡಿ, ಒಂದು ಚಿಕ್ಕ ವಿಗ್ರಹ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ, ಒಂದು 8 ಭಾಗ ಬರುತ್ತೆ. ಅದೇ ವಿಗ್ರಹ ಇನ್ನು ಸ್ವಲ್ಪ ದೊಡ್ಡದಾದರೆ ಒಂದು 10 ಭಾಗ ಬರುತ್ತೆ. ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ, ನೀವು ಯಾವುದೇ ದೇವ್ರದ್ದು, ಯಾವುದೇ ದೇವಿದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದಾಗ ಸ್ವಲ್ಪ ದೊಡ್ಡದಾಗಿ ಇನ್ನು ಸ್ವಲ್ಪ ಹೆಚ್ಚಾಗಿ ಪುಣ್ಯಶಕ್ತಿ ಬರುತ್ತೆ. ಅದೇ ನೀವು ದೇವಸ್ಥಾನದಲ್ಲಿ ಇರುತ್ತಲ್ಲ ದೊಡ್ಡದಾಗಿ, ಆ ಥರ ಇಟ್ಕೊಂಡ್ರೆ ಇನ್ನೂ ಬರುತ್ತೆ. ಅದೇ ನೀವು ದೇವಸ್ಥಾನದಲ್ಲೇ ಹೋಗಿ ಅಥವಾ ನೀವೇ ಸಪ್ರೇಟಾಗಿ ಒಂದು ಗುಡಿ ಕಟ್ಟಿ ಮನೆ ಮುಂದೆ ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ನಿಮಗೆ ಪುಣ್ಯಶಕ್ತಿ, ಯೋಗಶಕ್ತಿ, ತಪಶಕ್ತಿ ನಿಮಗೆ ಬರುತ್ತೆ. ರಕ್ಷಣೆ ಹೆಚ್ಚಾಗಿ ಸಿಗುತ್ತೆ ಅನ್ನೋದು ಅವರವರ ನಂಬಿಕೆ. ಯಾಕಂದರೆ ಭಯ ಭಕ್ತಿ ಅನ್ನೋದು ಹಂಗೆ ಬಂದುಬಿಡುತ್ತೆ. ವಿಗ್ರಹ ಚಿಕ್ಕದಿದ್ದರೆ ಅದೇನೋ ಅಷ್ಟು ಭಯ ಭಕ್ತಿ ಬರೋಲ್ಲ. ಯಾವುದೋ ಒಂದು ಸಣ್ಣ ಫೋಟೋ ಇದ್ದರೆ ಅಷ್ಟು ಭಯ ಭಕ್ತಿ ಬರೋಲ್ಲ. ಇನ್ನು ಸ್ವಲ್ಪ ದೊಡ್ಡ ಫೋಟೋ ಇದ್ದರೆ ಇನ್ನು ಸ್ವಲ್ಪ ಭಯ ಭಕ್ತಿ. ಅದೇ ವಿಗ್ರಹಗಳು ಸಣ್ಣದಿದ್ದರೆ ಅಷ್ಟು ಭಯ ಭಕ್ತಿ ಬರೋಲ್ಲ. ಅದೇ ವಿಗ್ರಹಗಳು ಸೈಜ್ ದೊಡ್ಡದಾದಷ್ಟು, ಎತ್ತರ ಆದಷ್ಟು, ದಪ್ಪ ಆದಷ್ಟು ನಮಗೆ ಭಯ ಭಕ್ತಿ ಜಾಸ್ತಿ ಬಂದುಬಿಡುತ್ತೆ. ಅದರ ಆಧಾರದ ಮೇಲೆ ನಮಗೆ ಎನರ್ಜಿ, ಶಕ್ತಿ, ಯೋಗ ಶಕ್ತಿ ಎಲ್ಲ ತಪಶಕ್ತಿ ಬರುತ್ತೆ. ಎಲ್ಲವನ್ನೂ ನಾವು ಪಡ್ಕೊಳ್ಳೋಂಥ ಭಾಗ್ಯ ಅದು. ಹಾಗೇ ಶಿವನ ಬಗ್ಗೆ ಹೇಳೋದಾದರೆ
ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಶಿವನ ಮೂರ್ತಿಗೆ ಇಟ್ಕೊಂಡು ಯಾರು ಹೆಚ್ಚಾಗಿ ಪೂಜೆ ಮಾಡಲ್ಲ. ಹೆಚ್ಚಾಗಿ ಎಲ್ಲ ದೇವಸ್ಥಾನದಲ್ಲೂ ಶಿವಲಿಂಗನೇ ಇರುತ್ತೆ. ಅಲ್ಲಿ ಎಷ್ಟು ಪುಣ್ಯಶಕ್ತಿ ಬರುತ್ತೆ, ಇದು ಇನ್ನೂ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಓಕೆನಾ? ಆದರೆ ಈ ಸಾಲಿಗ್ರಾಮ ಇದೆಯಲ್ಲ, ಆ ಶಿವಲಿಂಗಗಳಿಗಿಂತಲೂ ಹೆಚ್ಚಾಗಿ ಬರುತ್ತೆ ಅಂತ ತಿಳ್ಕೊಬೇಡಿ. ಎಲ್ಲ ಪೂಜೆಗಳು ನೀವು ಹೆಂಗಂಗೋ ಮಾಡ್ತಿರಲ್ಲ, ವಿಗ್ರಹಗಳು ಎತ್ತರವಾದ ಶಿವಲಿಂಗ ಮಾಡ್ತಿರಲ್ಲ, 100 ಅಡಿ 50 ಅಡಿ 150 ಅಡಿ ಶಿವಲಿಂಗಗಳು ದೊಡ್ಡ ದೊಡ್ಡವು ಎಲ್ಲೆಲ್ಲೋ ಕೋಟಿಲಿಂಗೇಶ್ವರ ಅಲ್ಲಿ ಇರ್ತಾವಲ್ಲ, ಅವೆಲ್ಲಕ್ಕಿಂತ ಈ ಸಾಲಿಗ್ರಾಮ ಅನ್ನೋದಿದೆಲ್ಲ ಇದಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ಅಂತ ಮಹಾತ್ಮರು ಹೇಳ್ತಾರೆ. ಅದು ವಿಷ್ಣು ಸಾಲಿಗ್ರಾಮ ಆಗಲಿ, ಶಿವನ ಸಾಲಿಗ್ರಾಮ ಆಗಲಿ, ಯಾವುದೇ ಒಂದು ಸಾಲಿಗ್ರಾಮ ಆಗಲಿ, ಅದಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆನಾ? ಇದು ನಂಬರ್ 1 ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. 2ನೇ ಪಾಯಿಂಟು, ಕಪ್ಪುದು ಇಟ್ಕೊಂಡ್ರೆ ಸಾಲಿಗ್ರಾಮ ಎಷ್ಟು ಸಿಗುತ್ತೆ, ಬ್ರೌನ್ ಕಲರ್ ಇಟ್ಕೊಂಡ್ರೆ ಎಷ್ಟು ಸಿಗುತ್ತೆ, ಪಿಂಕ್ ಕಲರು ಅಥವಾ ಸಿಮೆಂಟ್ ಕಲರ್ ಇಟ್ಕೊಂಡ್ರೆ ಎಷ್ಟು ಸಿಗುತ್ತೆ ಅಂತ ಬರ್ತದೆ. ಓಕೆನಾ? ನೋಡ್ರಿ, ಕಪ್ಪು ಕಲರ್ನಲ್ಲಿ ಇದರಲ್ಲಿ ಏನು ಗುಣ ಇರುತ್ತಂದರೆ ರುದ್ರ ಗುಣ, ಮಹಾಕಾಲ ಭೈರವೇಶ್ವರ, ಮಹಾಕಾಳಿ ಭೈರವೇಶ್ವರಿ, ಕಾಳಿ ಮಹಾಕಾಳಿ, ಇದು ಹೆಣ್ಣು ಗಂಡು ಎರಡೂ ಸೇರಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸಿಂಗಲ್ ಇರಲ್ಲ. ಯಾವುದೇ ಸಾಲಿಗ್ರಾಮ ಆಗಲಿ ಹೆಣ್ಣು ಗಂಡು ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎರಡು ಒಂದೇ ಇರುತ್ತೆ. ಏಕಶಕ್ತಿ, ಏಕಮೇವ ಶಕ್ತಿ, ಗೊತ್ತಾಯ್ತಲ್ಲ? ಒಂದೇ ಪರಬ್ರಹ್ಮ, ಒಂದೇ. ಅರ್ಥ ಆಯ್ತಲ್ಲ? ಆ ರೀತಿ ಅದನ್ನು ಸೂಚಿಸುತ್ತೆ. ಅದು ಧ್ಯಾನ ಮಾಡಲಿಕ್ಕೆ ಮುಂದ್ಗಡೆ ಇಕ್ಕೊಬಿಟ್ಟು ಮುಂದ್ಗಡೆ ಧ್ಯಾನ ಮಾಡ್ತಾ ಹೋದರೆ ನಮಗೆ ಹೆಚ್ಚಿನ ಒಂದು ಶಕ್ತಿ ಲಭಿಸುತ್ತೆ ಅನ್ನೋದು ಇದು, ಗೊತ್ತಾಯ್ತಾ? ಮತ್ತು ಇದನ್ನು ಅಭಿಷೇಕ ಮಾಡೋದು, ನೀರಿನಲ್ಲೆಲ್ಲ ಮಾಡಿ ಪೂಜೆ ಮಾಡಿ ಮಾಡ್ಕೋಬೋದು. ಆದರೆ ಹೆಚ್ಚಿನ ಶಕ್ತಿ ಇರುತ್ತೆ ಇದು. ಜೋಬಲಾದರೂ ಇಟ್ಕೋಬೋದು, ತೊಂದರೆ ಇಲ್ಲ ಕೊರಳಿಗೆ ಒಂದು ಲಿಂಗ ಧಾರಣೆ ಮಾಡ್ತಾರೆ ನೋಡಿದ್ರೆ, ಲಿಂಗ ಧಾರಣೆ ಸಾಲಿಗ್ರಾಮ ಹಾಕ್ಬಿಟ್ಟು ಒಂದು ಲಿಂಗದ ಥರ ಬೆಳ್ಳಿದು, ಪಂಚಲೋಹದ್ದು, ಬಂಗಾರದ್ದು ಒಂದು ಲಿಂಗದ ಥರ ರೂಪ ತಯಾರು ಮಾಡಿ ಅದರೊಳಗಡೆ ಇದನ್ನು ಕೂರಿಸ್ತಾರೆ. ಅದನ್ನು ಲಿಂಗ ಧಾರಣೆ ಅಂತ ಮಾಡ್ತಾರೆ. ಜನಿವಾರ ಹಾಕೋಬಿಟ್ಟು ಅದಕ್ಕೆ ಕೆಳಗಡೆ ಇದು ಫುಲ್ ಕ್ಲೋಸ್ ಆಗುತ್ತೆ, ಗೊತ್ತಾಯ್ತಾ? ಗುರುಗಳಿಂದ ದೀಕ್ಷೆ ತಗೋತಾರೆ. ಲಿಂಗ ಧಾರಣೆ ಸಾಲಿಗ್ರಾಮ ಅಥವಾ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಜೊತೆಯಲ್ಲೇ ಇಟ್ಕೋಬೋದು. ಆದರೆ ಕೆಲವು ನಿಯಮಗಳಿರುತ್ತೆ. ಏನಪ್ಪ ಅಂದರೆ ಶುದ್ಧತೆ ಇರಬೇಕು, ಅಂಟು ಮುಂಟು ಬೀಳಬಾರ್ದು ಅನ್ನೋದು ಇರುತ್ತೆ. 24 ಅವರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ಕೆಲವೊಂದು ಸಾರಿ ಸ್ನಾನ ಮಾಡೋವಾಗ ತೆಗೆದಿಡಬೇಕಾಗ್ತದೆ. ಯಾರಾದರೂ ಸತ್ತು ಹೋದಾಗ, ಏನಾದರೂ ಸೂತುಕೊಳ್ಳಾದಾಗ ತೆಗೆದಿಡಬೇಕಾಗ್ತದೆ. ಆಮೇಲೆ ಶುದ್ಧ ಮಾಡಿ ಹಾಕೋಬೇಕಾಗುತ್ತೆ. ಅದೆಲ್ಲ ಹೋಗಿ ನಿಮ್ಮಿಷ್ಟ ಇದನ್ನು ಹೆಂಗಾರು ಮಾಡ್ಕೊಳ್ಳಿ. ಇಲ್ಲ ಕೊರಳಲ್ಲಿ ಹಾಕ್ಕೊಳ್ತೀರಾ, ಕೊರಳಲ್ಲೇ ಈ ರೀತಿ ಡಾಲರ್ ಥರ, ಓಕೆ ಡಾಲರ್ ಥರ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ ನಿಮಗೆ ಹಾಕೋಬೋದು ಸಾಲಿಗ್ರಾಮ. ಆದರೆ ನಿಯಮಗಳಿರುತ್ತೆ. ಇದರಲ್ಲಿ ಚಿಕ್ಕ ಸೈಜ್ ತೊಗೊಳ್ಳಿ, ಯಾರು ಬೇಡ ಅಂತಾರೆ ನೋಡಿ. ಕಲ್ಲರು ಈ ಬ್ಲ್ಯಾಕ್ ಕಲರ್ ಇದ್ದರೆ ಇಷ್ಟು ಪರ್ಸೆಂಟೇಜು ಮಹಾಕಾಳಿ ಭೈರೇಶ್ವರ, ಮಹಾಕಾಳಿ ಅಂತ ಬರುತ್ತೆ. ರುದ್ರ ಸ್ವಲ್ಪ ಹೆಚ್ಚಿನ ಶಕ್ತಿ, ತಮೋ ಪ್ರವೃತ್ತಿ ಅಂತೀವಲ್ಲ ಆ ಥರ. ಇನ್ನು ಅದಕ್ಕಿಂತ ಸ್ವಲ್ಪ ಬ್ರೌನ್ ಕಲರ್ ನೋಡಿ, ಇದು ಸ್ವಲ್ಪ ಬ್ರೌನ್ ಕಲರ್ ಇದೆ. ಇದೇನೆಂದರೆ ಅಷ್ಟೊಂದು ಇದಿರೋದಿಲ್ಲ, ಅಗ್ರೆಸಿವ್ ಆಗಿರೋದಿಲ್ಲ. ಕತ್ತಿಗೆ ಕತ್ತಿ, ದೇಶಕ್ಕೆ ದ್ವೇಷ, ಮುಯ್ಯಿಗೆ ಮುಯ್ಯಿ ಅಂತಿರಲ್ಲ, ಅಷ್ಟೊಂದು ಇದರಲ್ಲಿರಲ್ಲ. ಆಮೇಲೆ ಈ ಸಿಮೆಂಟ್ ಕಲರಲ್ಲಿ ಇನ್ನು ಸ್ವಲ್ಪ ಶಾಂತಿ, ಅಂದರೆ ಏನಾದರೂ ಯೋಗ ಸಾಧನೆ, ತಪಸ್ಸಾಧನೆ ಎಲ್ಲ ಮಾಡ್ತಾರಲ್ಲ, ಸಿದ್ಧಿಗಳು ಮಾಡ್ಕೊತಾರಲ್ಲ, ಅದಕ್ಕಿದು, ಗೊತ್ತಾಯ್ತಾ? ಆಮೇಲೆ ವೈಟ್ ಬರುತ್ತೆ, ಇನ್ನು ಸ್ವಲ್ಪ ರೆಡ್ ಬರುತ್ತೆ ನೋಡ್ರಿ. ಇದು ರೆಡ್ ಇರುತ್ತೆ, ಪಿಂಕ್ ಕಲರ್ ಥರ ರೆಡ್ಡು. ಇದೇನು ಅಂದರೆ ವೀರ ಶೂರ ತ್ಯಾಗ ಬಲಿದಾನ ಬರುತ್ತೆ. ಇದ್ದಕ್ಕೆಲ್ಲ ಹೋಗ್ತೀವಲ್ಲ ಶತ್ರುಗಳ ಮೇಲೆ, ಆ ಟೈಪ್ ರೆಡ್ ಯೂಸ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ. ರೆಡ್ಗೆ ಡೇಂಜರ್ಸ್ ಅಂತೀವಿ. ಆದರೆ ಇದು ಅಷ್ಟೊಂದಿಲ್ಲ, ಸಾಧಾರಣ. ನಮ್ಮ ತಂಟೆಗೆ ಯಾರು ಬರಬಾರ್ದು, ನಮ್ಮ ತಂಟೆಗೆ ಬಂದರೆ ಅವ್ರ ಕತೆ ಮುಗೀತು ಅನ್ನೋದಕ್ಕೆ ಈ ಸಾಲಿಗ್ರಾಮ ಯೂಸ್ ಮಾಡಿ. ಓಕೆನಾ? ಫುಲ್ ಈಗ ವೈಟ್ ಬಂದುಬಿಡ್ತೀವಪ್ಪ, ವೈಟು ಶ್ವೇತ ನೋಡ್ರಿ. ಇದು ಫುಲ್ ಶ್ವೇತ ಅಂದರೆ ಫುಲ್ ಶಕ್ತಿ, ಓನ್ಲಿ ಶಕ್ತಿ, ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ. ನಾವು ಯಾರ ತಂಟೆಗೆ ಹೋಗಲ್ಲ, ಯಾವ ಪ್ರಾಣಿ ಹಿಂಸೆ ಮಾಡಲ್ಲ, ಯಾರಿಗೇನು ನೋವುಂಟು ಮಾಡಲ್ಲ. ನಾವು ಆರಾಮಾಗಿ ನಾನಾಯಿತು ನಾನು ಎಲ್ಲವನ್ನ ಬಿಟ್ಟಿದ್ದೀನಿ, ಭಗವಂತನಲ್ಲಿ ಲೀನವಾಗಿ ಹೋಗ್ತೀನಿ, ಶಿವಶಕ್ತಿಯಲ್ಲಿ ನಾನು ಲೀನವಾಗಿ ಹೋಗ್ತೀನಿ ಅಂದರೆ ಈ ಒಂದು ಸಾಲಿಗ್ರಾಮ ಹಾಲಿನಂತ ಇರುತ್ತಿದ್ದು. ಈ ಕಡೆಯಿಂದ ಆ ಕಡೆ ಕಾಣುತ್ತೆ ಅನ್ಕೊಬಿಡಿ, ಹಾಲಿನಂತ ಇರುತ್ತೆ. ಬೆಳಕತ್ರ ಇಟ್ಬಿಟ್ರಂತೂ ಸಖತ್ತಾಗಿ ಕಾಣುತ್ತೆ, ಗೊತ್ತಾಯ್ತಲ್ಲ? ಈ ರೀತಿ ಒಂದು. ಓಕೆನಾ? ಇನ್ನು ಇದು ನೋಡಿ ವೈಟ್ ಇರುತ್ತೆ, ಇದು ಅಷ್ಟೇ ಸ್ವಲ್ಪ. ಓಕೆನಾ? ಈ ರೀತಿ ಕಲ್ಲರು ಬ್ಲ್ಯಾಕ್ ಕಲರ್ ಇದ್ದಷ್ಟು ತುಂಬ ಇದು ಇರ್ತದೆ. ಇನ್ನು ಸ್ವಲ್ಪ ರೆಡ್ ಕಲರ್ ಬಂದರೆ ಮುಯ್ಯಿಗೆ ಮುಯ್ಯಿ, ವೈಟ್ ಕಲರ್ ಬಂದರೆ ಏನೋ, ಸ್ವಲ್ಪ ಪಿಂಕ್ ಕಲರ್ ಬಂದರೆ, ಅರ್ಶಿಣ ಕಲರ್ ಬಂದರೆ ಏನೋ ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರೋ ಬರಬಾರ್ದು.
ಅದೇ ನೀವು ಫುಲ್ ವೈಟ್ ಹಾಲ್ನಂತ ಇದ್ದಿದ್ರೆ ನಾವು ಯಾರ ತಂಟೆಗೆ ಹೋಗಲ್ಲ, ಯಾರು ಏನಾನ ಮಾಡ್ಕೊಳ್ಳಿ, ನಾವು ತಪಸಾಧನೆ ಮಾಡ್ತೀವಿ, ದೇವ್ರನ್ನ ನಂಬಿದ್ವಿ, ಆ ದೇವರೇ ನಮ್ಮನ್ನು ಕಾಪಾಡ್ತಾನೆ, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಕೂತ್ಕೊಳ್ಳೋಂಥದ್ದು. ಈ ರೀತಿ ಈ ಇಲ್ಲಲ್ಲಿರುತ್ತೆ. ನೀವು ಕೇಳಿರ್ಬೋದು ಬಿಲ್ವಕಾಯಿ ನೋಡಿ, ಇದು ಬಿಲ್ವಕಾಯಿ. ನನಗೆ ಅಲ್ಲಿ ಮರದ ಹತ್ರ ಅಂಗಡಿ ಹತ್ರ ಒಂದೇ ಒಂದು ಕಾಯಿ ಸಿಕ್ತು, ತಗೊಂಡು ಬಂದೆ. ಬಿಲ್ವ 3 ಎಲೆ ಬಿಲ್ವ ಈ ಒಂದು ಇದ್ರ ಮೇಲೆ ಇಟ್ಟು ಕಾಯಿ ಇಟ್ಟು ನೀವು ಪೂಜೆ ಮಾಡ್ಬೋದು ಮನೆಯಲ್ಲಿ, ಪಕ್ಕದಲ್ಲಿಟ್ಟು ಅಭಿಷೇಕ ಎಲ್ಲ ಮಾಡಿ. ಬಿಲ್ವದ ಕಾಯಿ ಸಾಲಿಗ್ರಾಮ ಗೊತ್ತಾಯ್ತಲ್ಲ, ಬಿಲ್ವದ ಕಾಯಿ ಸಾಲಿಗ್ರಾಮ ಗೊತ್ತಾಯ್ತಲ್ಲ, ನೀವು ಪೂಜೆ ಮಾಡ್ಬೋದು. ಅಥವಾ ಬಿಲ್ವದ ಎಲೆ ಕಾಯಿ ಎಲ್ಲ ಯೂಸ್ ಆಗುತ್ತೆ ಮನೆಯಲ್ಲಿ, ಓಕೆನಾ. ಈ ರೀತಿ ಶಿವನು ನಿಸ್ವಾರ್ಥಿ, ಮಹಾಬಲಶಾಲಿ ಹನುಮಾನ್, ಜೈ ಹನುಮಾನ್. ಶಿವನ 54 ಅವತಾರಗಳಿರುತ್ತೆ ಶಿವನಿಗೆ. ಅದರಲ್ಲಿ ಮೇಯ್ನ್ 11 ಅವತಾರಗಳು. ಋಷಿಮುನಿಗಳ ಅವತಾರನೂ ಶಿವ ತಾಳಿದ್ದಾನೆ, ಭಕ್ತರ ಅವತಾರನೂ ತಾಳಿದ್ದಾನೆ. ಹಾಗೆ ದುಷ್ಟರ ಸಂಹಾರಕ್ಕಾಗಿ ಬೇರೆ ಬೇರೆ ರೂಪಗಳಲ್ಲಿ ಶಿವ ಕಾಣಿಸ್ಕೊಂಡಿದ್ದಾನೆ. ವೀರಭದ್ರ, ಮಹಾಕಾಲ ಭೈರವೇಶ್ವರ, ಬಸವೇಶ್ವರ ಇತ್ಯಾದಿ ಶಿವನ ಅವತಾರಗಳು ಅಲ್ವಾ. ರುದ್ರ ಅವತಾರಗಳೆಲ್ಲ ಇದೆ. ಸದಾಶಿವ, ಶಂಕರ, ಪರಬ್ರಹ್ಮ, ಪರಮೇಶ್ವರ, ದೂರ್ವಾಸ ಮುನಿಗಳು ಇತ್ಯಾದಿ ಇರುತ್ತೆ ಬಿಡಿ. ಶಿವಂದು ಸಾಕಷ್ಟು ಅವತಾರಗಳು. ಆತ ನಿಸ್ವಾರ್ಥಿ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಭೂತ ಪ್ರೇತ ಪಿಶಾಚಿಗಳು, ರೋಗಗಳು ಇವೆಲ್ಲವನ್ನು ಕಂಟ್ರೋಲ್ ಮಾಡ್ತಾನೆ. ದುಷ್ಟಶಕ್ತಿಗಳನ್ನು ಕಂಟ್ರೋಲ್ ಮಾಡ್ತಾನೆ ಯಾರೋ ಶಿವಶಕ್ತಿ. ಹಾಗೆ ಯಂತ್ರ ತಂತ್ರ ಮಂತ್ರ ಸಿದ್ಧಿಗಳನ್ನು ಕೊಡ್ತಾರೆ ಶಿವಶಕ್ತಿ. ಅದಕ್ಕೆ ನಾವು ಆರಾಧಿಸ್ಬೇಕು. ಅದರಲ್ಲಿ ಮೂರ್ತಿ ಚಿಕ್ಕ ಫೋಟೋನಲ್ಲಿ ಏನು ಶಕ್ತಿ ಇರುತ್ತೆ, ದೊಡ್ಡ ಫೋಟೋನಲ್ಲಿ ಶಕ್ತಿ ಇರುತ್ತೆ, ದೊಡ್ಡ ಶಿವಲಿಂಗದಲ್ಲಿ ಏನು ಶಕ್ತಿ ಇರುತ್ತೆ, ಸಾಲಿಗ್ರಾಮದಲ್ಲಿ ಏನು ಹೇಳಿದೆ, ಇವೆಲ್ಲಕ್ಕಿಂತ ಸಾಲಿಗ್ರಾಮ ಶ್ರೇಷ್ಠ. ಅರ್ಥ ಆಯ್ತಾ? ಅದಕ್ಕೆ ಪ್ರಯತ್ನ ಪಡಿ, ಜೊತೆಲಾದರೂ ಇಟ್ಕೊಳ್ಳಿ ಸಾಲಿಗ್ರಾಮವನ್ನು, ಮನೆಯಲ್ಲಾದರೂ ಇಟ್ಕೊಳ್ಳಿ. ಆದರೆ ಇದರಲ್ಲಿ ನಿಯಮ ಒಂದಿದೆ, ರೂಲ್ಸ್ ಇದೆ. ಯಾರು ಮಾಂಸಾಹಾರಿಗಳು ಅವರು ಇದನ್ನು ಇಟ್ಕೊಳ್ಳೋಂಗಿಲ್ಲ. ಮಾಂಸಾಹಾರಿಗಳು ಯಾವುದೇ ಸಾಲಿಗ್ರಾಮವನ್ನು ಇಟ್ಕೊಳ್ಳೋಂಗಿಲ್ಲ. ನೆನಪಿರಲಿ. ಮಾಂಸಾಹಾರಿಗಳು ಶಿವಲಿಂಗವನ್ನು ಇಟ್ಕೊಳ್ಳೋಂಗಿಲ್ಲ, ಈ ಸಾಲಿಗ್ರಾಮವನ್ನು ಮನೆಯಲ್ಲೇ ಇಟ್ಕೊಳ್ಳೋಂಗಿಲ್ಲ, ಜೊತೆನಲ್ಲೂ ಇಟ್ಕೊಳ್ಳೋಂಗಿಲ್ಲ. ಹಾಗೆ ವಿಷ್ಣು ಸುದರ್ಶನ ಸಾಲಿಗ್ರಾಮನೂ ಅಷ್ಟೇ. ಇದು ತಿಳ್ಕೊಳ್ಳಿ, ಓಕೆನಾ. ಇಷ್ಟು ಶಿವಲಿಂಗದ್ದು ನಾನು ಇವತ್ತು ಸಾಲಿಗ್ರಾಮದ ಬಗ್ಗೆ ನಾನು ನಿಮಗೆ ಶಿವಲಿಂಗದ್ದು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ಸಾರಿ ಈ ಸಾಲಿಗ್ರಾಮಗಳು ಹೆಂಗಿರ್ತದೆ ಅಂತ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನೂ ಒಂದು ಸಾರಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಒಟ್ಟಿಗೆ ತೋರಿಸ್ತೀನಿ, ಏನೇನೋ ತೋರಿಸ್ತೀನಿ. ಇದರಲ್ಲಿ ಏನೇನು ಕಲ್ಲುಗಳಿದೆ, ಪ್ರತಿಯೊಂದು ಕಲ್ಲಿಗೂ ಮತ್ತು ಮಹತ್ವ ಇರುತ್ತೆ. ಗೊತ್ತಾಯ್ತಾ? ತೋರಿಸ್ಬಿಡ್ತೀನಿ ಒಂದೇ ಒಂದು ನಿಮಿಷ, ಓಕೆನಾ. ಆಮೇಲೆ ನೆಕ್ಸ್ಟು ಸುದರ್ಶನ ಸಾಲಿಗ್ರಾಮ ಅಂದ್ರೇನು, ಅದು ಹೆಂಗೆ ಬಂತು, ಹೇಗೆ ಬಂತು, ಯಾವ ರೀತಿ ಬಂತು ಸುದರ್ಶನ ಸಾಲಿಗ್ರಾಮ, ಅದೆಲ್ಲ ನಿಮಗೆ ಕಥೆ ಇರುತ್ತೆ. ಒಂದು ಕಥೆ ಇರುತ್ತೆ ಸುದರ್ಶನ ಚಕ್ರಕ್ಕೆ, ವಿಷ್ಣು ಸುದರ್ಶನ ಚಕ್ರಕ್ಕೆಲ್ಲ. ಇದು ಸುದರ್ಶನ ಚಕ್ರ ಸಾಲಿಗ್ರಾಮ್ಗೆ ಕೆಲವು ಕಥೆಗಳಿರುತ್ತೆ, ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾನ? ಕಥೆ ಎಲ್ಲ ನಾನು ಹೇಳ್ತೀನಿ, ಏನು ವೇರು ಮಾಡಬೇಡಿ. ನೋಡ್ರಿ, ಮೊದಲು ನಾನು ಹೇಳಿದೆ, ಇವು ಕೂಡ ಕಲ್ಲುಗಳೇ. ಇವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತವೆ. ಇವು ಕೂಡ ಶಿವಲಿಂಗದ ಒಂದೊಂದು ಪ್ರತಿರೂಪಗಳೇ. ಇವು ಕೂಡ ಸಾಲಿಗ್ರಾಮದ ಒಂದೊಂದು ಪ್ರತಿರೂಪಗಳು. ಇವು ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೀನಿ, ನಿಂಬೆಹಣ್ಣು ಅದು ಇದು ಅಂದ್ಬಿಟ್ಟು. ಇವು ಗೊತ್ತಾಯ್ತಾ? ಇದಾದಮೇಲೆ ಈಗ ನೋಡಿ, ಇವು ಕಲ್ಲರ್ ಇದ್ದಾವೆ ಮಣಿಗಳು. ಇವು ಬೆಳಕು ಬರುತ್ತೆ ಸಂಜೆ ಹೊತ್ತು. ಇವು ಹಗಲೊತ್ತು ಹಿಂಗೆ ಕಾಣಿಸ್ತವೆ, ರಾತ್ರಿ ಹೊತ್ತು ಬೆಳಗ್ತವೆ. ಇದು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಿ. ಇವು ಕೂಡ ಶಿವಲಿಂಗ ತ್ರಿನೇ ಹತ್ರ 3ನೇ ಕಣ್ಣು ಅಂತಿರಲ್ಲ, ಅದಕ್ಕೆಲ್ಲ ಇವು ಆಗಿರುತ್ತದೆ. ಇನ್ನು ಇದು ಬಿಟ್ಟರೆ ಇನ್ನು ನೋಡಿ, ಇವೆಲ್ಲ ಶಿವನ ಪ್ರತಿರೂಪದ ಸಾಲಿಗ್ರಾಮಗಳು. ಇವು ಶಿವನ ಪ್ರತಿರೂಪದ ಸಾಲಿಗ್ರಾಮಗಳು, ಶಿವಶಕ್ತಿ ಪ್ರತಿರೂಪದ ಸಾಲಿಗ್ರಾಮಗಳು. ಗೊತ್ತಾಯ್ತಲ್ಲ? ಅವೇನೇನಿದೆ ಅಂತ ಒಟ್ಟಿಗೆ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದು ವೈಟ್ ಕಲರ್ ಹೇಳ್ದೆ, ಹಾಲಿನಂಥ ವೈಟ್ ಕಲರ್ ಇದೆ. ನೋಡೋದ್ರಲ್ಲ ಎಷ್ಟಿದೆ, ಭಾಳ ಚೆನ್ನಾಗಿದೆ. ಹೆಂಗೆ ಕಾಣುತ್ತೆ ನೋಡ್ರಿ ಬೆಳಗ್ಗೆ ಬಿದ್ದರೆ. ಅದು ಆ ಕಡೆಯಿಂದ ಈ ಕಡೆ ಬೆಳಗ್ಗೆ ಬಿದ್ದರೆ ಸೂಪರಾಗಿರ್ತದೆ. ಗೊತ್ತಾಯ್ತಾ? ಆ ಕಡೆಯಿಂದ ಈ ಕಡೆ ಬೆಳಗ್ಗೆ ಬಿದ್ದರೆ ಸೂಪರಾಗಿರ್ತದೆ. ಆಮೇಲೆ ನೋಡಿ, ಅದು ಬಿಟ್ಟರೆ ನೋಡಿ, ಇದು ನೋಡಿ ಹಾಲಿನಂತ ಇದೆ. ಗೊತ್ತಾಯ್ತಲ್ಲ? ಇದು ಕೂಡ ಅಷ್ಟೇ. ಗೊತ್ತಾಯ್ತಲ್ಲ ರೀ, ಹಿಂಗೆ ಪಳಪಳ ಅಂತ ಹೊಡಿದವಾಗ. ಆಮೇಲೆ ನೋಡಿ, ಅದು ಹಿಂದ್ಗಡೆ ಒಂದು ಲೈಟ್ ಇಟ್ಬಿಟ್ರೆ ಅದರಲ್ಲೂ ನೋಡಿ ಈ ಮಣಿ ಇಟ್ಬಿಡ್ಬೇಕು. ಹಿಂದ್ಗಡೆ ಈ ಮಣಿ ಇದೆಯಲ್ಲ, ಇದು ಚಿಕ್ಕದು, ಅದು ಹಿಂದ್ಗಡೆ ಜೋಡಿಸ್ಬಿಟ್ರೆ ಅಥವಾ ಮುಂದ್ಗಡೆ ಇರೋ ತಲೆ ಮೇಲೆ ಜೋಡಿಸ್ಬಿಟ್ರೆ ಸಖತ್ತಾಗಿರ್ತದೆ, ಓಕೆನಾ. ಇದು ನೋಡಿ, ಆಮೇಲೆ ಕಪ್ಪು ಕಲರ್ ಇದೆ. ಇದು ಸ್ವಲ್ಪ ಬ್ಲ್ಯಾಕು, ಆದರೆ ಬೇರೆ ಅಷ್ಟೊಂದು ಬ್ಲ್ಯಾಕ್ ಇಲ್ಲ. ಆಮೇಲೆ ನೋಡಿ, ಇಲ್ಲೆಲ್ಲ ಒಂದು ಚಿಕ್ಕದು ತೋರಿಸ್ತೀನಿ ನೋಡಿರಿ. ಈ ಚಿಕ್ಕದು ನೋಡಿರಿ, ಇದರಲ್ಲಿ ಕಣ್ಣಿದ್ದಾರೆ, ನಿಮ್ಗೆ ತೋರಿಸ್ತೀನಿ ನಾನು. ನೋಡಿರಿ ಹೆಂಗೆ ವೈಟ್ ಕಾಣುತ್ತಿಲ್ಲ ಇದು. ನೋಡ್ರಿ ಇಲ್ಲಿ ನೋಡಿ, ಗೊತ್ತಾಯ್ತೇನ್ರಿ? ಹತ್ತಿರ ಬಂದು ನೋಡಿ, ಅದೇನು ಕಾಣಲ್ಲ, ಓಕೆನಾ. ಇಲ್ಲಿ ನೋಡಿ, ಓಕೆನಾ. ಕಣ್ಣು ಥರ ಇದೆ, ಶಿವಂದು ತ್ರಿನೇ ಹತ್ರ ಬರುತ್ತಲ್ಲ, ಆ ಥರ ಇರುತ್ತೆ ನೋಡಿರಿ. ಕಾಣಿಸ್ತೇನೆ ರೀ? ನೋಡಿ, ದೂರದಲ್ಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಓಕೆನಾ.
ಕಾಣುತ್ತಾ ಈಗ ಶಿವಂದು ತ್ರಿನೇತ್ರ ಥರ ಕಾಣುತ್ತಿದೆ. ಇವೆಲ್ಲ ಇರಬೇಕು ವಾಸ್ತು. ಇವೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, ಗೊತ್ತಾಯ್ತಾ. ನೋಡಿ ಶಿವಂದಿದು ತ್ರಿನೇತ್ರ ಇದೆ, ಇದು ಸಿಗೋದು ತುಂಬ ಅದೃಷ್ಟ ಕೂಡ. ಇದು ಅಷ್ಟು ಈಜಿ ಸಿಗೋಲ್ಲ. ತ್ರಿನೇತ್ರ ಗೊತ್ತಾಯ್ತಾ, ಮುಂದುಗಡೆ ಕಣ್ಣು ಇರುತ್ತಲ್ಲ ಶಿವಂದು, ಅದು ದಿವ್ಯ ದೃಷ್ಟಿಗೆಲ್ಲ, ಗೊತ್ತಾಯ್ತಂದರೆ ಇದಿರುತ್ತೆ. ಆಮೇಲೆ ನೋಡಿ ಇವು ಅಷ್ಟೇ, ಗೊತ್ತಾಯ್ತಲ್ಲ, ಇವೆಲ್ಲ ಇರುತ್ತೆ ಒಳ್ಳೆಯದು. ನೋಡಿ ಇದು ನೋಡಿ ಆಮೇಲೆ ಪಟ್ಟೆಗಳು ಬಂದಿರುತ್ತೆ ನೋಡಿರಿ, ಎಷ್ಟು ಚೆನ್ನಾಗಿ ಪಟ್ಟೆ ಬಂದಿರುತ್ತಲ್ಲ ನೋಡಿ. ಹಿಂದ್ಗಡೆ ಹಿಂಗೆ ಕಲರ್ ಇದೆ, ಪಕ್ಕದಲ್ಲಿ ಈ ಕಡೆ ನೋಡಿ ಸೆಂಟ್ರಲ್ ಏನಾಗಿದೆ ಪಟ್ಟೆ ಬಂದು. ಇವೆಲ್ಲ ಅಷ್ಟು ಈಜಿಯಾಗಿ ಸಿಗೋಲ್ಲ ರೀ, ಇವೆಲ್ಲ ಕಾಸ್ಟ್ಲಿ, ಗೊತ್ತಾಯ್ತಾ. ಅದ್ರ ಮೇಲೆ ನೋಡಿರಿ ಡಿಸೈನ್ ಬೇರೆ ಬೇರೆ ಇದ್ದಷ್ಟು ಮೇಲೆ ಅದು ಕಾಸ್ಟ್ಲಿ ಅಂತ ಇವತ್ತಿಂದ ತಿಳ್ಕೊಬಿಡಿ. ಇನ್ನು ನೋಡಿ ವಿಷ್ಣು ಇದು ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಸಾಲಿಗ್ರಾಮನ ಕೆಳಗಡೆ ನೋಡಿ ಬನ್ನಿ. ಒಳಗಡೆ ಅದು ಸಾಲಿಗ್ರಾಮ ಕಾಣಿಸುತ್ತೆ, ಚಕ್ಕರ್ ಥರ ಕಾಣುತ್ತೆ ನೋಡ್ರಿ, ಒಳಗೆ ಕಾಣುತ್ತನ್ರಿ. ಅದ್ರ ಒಳಗಡೆ ನೋಡಿರಿ, ಓಲ್ ಒಳಗೆ ನೋಡಿರಿ, ಮೇಲೆ ನೋಡಿರಿ ಸಾಲಿಗ್ರಾಮ. ಇದು ಯಾಕೆ ಈ ರೀತಿ ಓಲ್ ಇದೆ, ಯಾಕೆ ಆ ರೀತಿ ಸಾಲಿಗ್ರಾಮ ಇರುತ್ತೆ ಅಂದರೆ ಇವೆಲ್ಲ ನ್ಯಾಚುರಲ್ ರೀ, ನೆನ್ಪಿಟ್ಕೊಳ್ಳಿ, ಯಾರೋ ಮಾಡಿರೋದಲ್ಲ ಇವೆಲ್ಲ, ಗೊತ್ತಾಯ್ತಾ. ಇವೆಲ್ಲ ಅಷ್ಟೇ ನೋಡಿ, ಇವೆಲ್ಲ ಅಷ್ಟೇ ಇರುತ್ತೆ. ಇವು ವಿಷ್ಣು ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ ಸಾಲಿಗ್ರಾಮಗಳು, ಅರ್ಥ ಆಯ್ತಾ. ಇದ್ರ ಬಗ್ಗೆ ನಾನು ನಿಮಗೆ ಒಂದು ಕತೆ ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ, ಯಾಕೆ ಈ ಕತೆ ಬಂತು ಸಾಲಿಗ್ರಾಮ. ಇದು ನೋಡಿ ಸುದರ್ಶನ ಸಾಲಿಗ್ರಾಮ, ಇವೆರಡು ಇರ್ತಾವೆ ಜೋಡಿನಲ್ಲಿ, ನೆನ್ಪಿಟ್ಕೊಳ್ಳಿ. ಎರಡು ಅಂದರೆ ನೋಡಿ ಇಲ್ಲೊಂದು ಇರುತ್ತೆ, ಇದು ನೋಡಿ ಇದು ಒಂದಿದೆ, ಈ ಥರ ಇರುತ್ತೆ ಇದು, ಗೊತ್ತಾಯ್ತಲ್ಲ. ಇದ್ರ ಜೊತೆಗೆ ಇದೊಂದು ಬರುತ್ತೆ, ಇದು ಅದನ್ನ ಮೇಲೆ ಇದು ಬರುತ್ತೆ, ಅದ್ರ ಮೇಲೆ ಇದು ಕ್ಲೋಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಅದೇ ರೀತಿ ನೋಡಿ ಇದು ಅಷ್ಟೇ, ಗೊತ್ತಾಯ್ತಲ್ಲ, ಇದಿರುತ್ತೆ, ಇದ್ರ ಮೇಲೆ ಇದಕ್ಕೊಂದು ಕ್ಲೋಸ್ ಆಗುತ್ತೆ, ಇದು ಡಬಲ್. ಇವು ಸಾಲಿಗ್ರಾಮಗಳು, ಇದು ಸುದರ್ಶನ ಸಾಲಿಗ್ರಾಮ ಅಂತೀವಿ ಇದನ್ನು, ಓಕೆ, ಅರ್ಥಾಯ್ತಲ್ಲ. ಇದು ಮನೆಯಲ್ಲಿ ಪೂಜೆ ಮಾಡೋದು ಅಥವಾ ಜೊತೆಯಲ್ಲಿ ಇಟ್ಕೊಳ್ಳೋದು, ಇವೆಲ್ಲ ಶತ್ರುನಾಶಕ್ಕೆ, ಆಕರ್ಷಣೆಗೆ ಮತ್ತು ದೈವಭಕ್ತಿಗೆ, ಗುರುಭಕ್ತಿಗೆ ಇವೆಲ್ಲ ಸಾಲಿಗ್ರಾಮಗಳಿರುತ್ತೆ, ಗೊತ್ತಾಯ್ತನ್ರಿ. ಇನ್ನೂ ಬರುತ್ತೆ ಜೋಡಿ, ಇನ್ನೂ ನಾನು ತೋರಿಸ್ತೀನಿ. ಮತ್ತು ನಾನು ನಿಮಗೆ ಸುದರ್ಶನ ಈ ವಿಷ್ಣುದು ಎಲ್ಲ ಮಾಡೋವಾಗ ನಾನು ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ ನಿಮಗೆ, ಆವಾಗ ನೀವು ನೋಡೋರಂತ, ಓಕೆನಾ. ಇಷ್ಟು ನೋಡಿರಿ, ಇಷ್ಟು ಸಾಲಿಗ್ರಾಮಗಳು ಈ ವಿಷಯಕ್ಕೆ ಬಂದಿದ್ದೀನಿ. ನೀವು ಏನಪ್ಪ ಅಂದರೆ ಈಗ ಇದ್ರ ಬಗ್ಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ರೆ, ಓಕೆ. ಇಷ್ಟು ಇವು ಸಾಲಿಗ್ರಾಮಗಳು ಅಂದರೆ ಏನು ಅಂದ್ಬಿಟ್ಟು ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ವಿಷ್ಣುದು ಸುದರ್ಶನದು ನೆಕ್ಸ್ಟ್ ಸಾಲಿಗ್ರಾಮದು ಮಾಹಿತಿ ಕೊಡ್ತೀನಿ. ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು. ನೋಡಿಯಪ್ಪ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಲ್ಲಿಂದ್ರೆ ಹಾಕ್ಕೊಳ್ಳಿ. ಹಾಗೆ ಏನಾದರೂ ಸಾಲಿಗ್ರಾಮ ಬೇಕು ಗುರುಗಳೇ ಮಂತರಿಸ್ಕೊಡಿ ನೀವು ಒಂದು ಏನೋ ಒಂದು ಅಂದರೂ ಕೂಡ ನಾನು ಕಳಿಸ್ಕೊಡ್ತೀನಿ, ಓಕೆನಾ. ಕಾಲ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಆ ವಿಡಿಯೋ ಲಾಸ್ಟಲ್ಲಿ ಇರೋದು ನಂಬರು ನೋಡ್ಕೊಳ್ಳಿ, ಓಕೆನಾ. ನಿಮ್ಮೆಲ್ಲರುಗಳಿದಾಗಲಿ ಹರಿಹರರ ಶಕ್ತಿ, ವಿಘ್ನೇಶ್ವರ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ದೇವತೆಗಳ ಶಕ್ತಿ, ಗುರುಗಳ ಶಕ್ತಿ ಇರಲಿ ನಿಮ್ಮೆಲ್ಲರ ಮೇಲೆ ಇರಲಿ. ಯಾವಾಗ ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ, ಓಕೆನಾ. ಓಕೆ, ನೆಕ್ಸ್ಟ್ ಭಾಗ ನೋಡಿ ವಿಷ್ಣು ಹಾಗೆ ಶ್ರೀಚಕ್ರ ಹಾಗೆ ಸುದರ್ಶನ ಸ್ವಾಮಿ ಚಕ್ರದ್ದು ನಾನು ನಿಮಗೆ ಸಾಲಿಗ್ರಾಮದ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ ನೋಡಿ, ಓಕೆ. ಇಲ್ಲಿ ಮುಗಿಸ್ತಾ ಇದ್ದೀನಿ ಪಾರ್ಟು. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ಓಕೆ. ನಿಮ್ಮೆಲ್ಲರೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.